ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಪೂಜೆ ಕೆಲಸಗಳು, ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಹಾಗಾಗಿ ಬೆಳಗಿನ ಟಿಫನ್ಗೆ ಅಂತೇಳಿ ಪುಳಿಯೋಗರೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಶುಕ್ರವಾರದ ದಿನ ಪುಳಿಯೋಗರೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಮನೇಲಿ ಲಕ್ಷ್ಮಿ ಬರೋ ದಿನ ಅಲ್ವಾ ಇವತ್ತು. ಹಾಗಾಗಿ ಶುಕ್ರವಾರ ಪುಳಿಯೋಗರೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಾನಿವತ್ತು ಪುಳಿಯೋಗರೆ ಪೌಡ್ರು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು 2 ಟೈಮ್ಗಾಗುವಷ್ಟನ್ನ ಅಲ್ಲೇ ಪ್ರಿಪೇರ್ ಮಾಡಿಕೊಂಡು ಹುರ್ಕೊಂಡು ಮಾಡ್ಕೊಂಡಿದ್ದೀನಿ ಪೌಡ್ರನ್ನ. ತುಂಬಾ ಚೆನ್ನಾಗಾಗಿತ್ತು. ಈ ರೆಸಿಪಿನ ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಪ್ಯಾಕೆಟ್ ಪುಳಿಯೋಗರೆಗಿಂತನೂ ಒಂದು ಕೈ ಚೆನ್ನಾಗಿತ್ತು. ಮನೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ನಮ್ಮ ಕೆಲಸಗಳಿರುತ್ತಲ್ವ, ಆವಾಗವಾಗ ಹೋಗಿ ತರೋದಕ್ಕೂ ಆಗೋಲ್ಲ. ಮತ್ತು ಮನೇಲಿ ಮಾಡೋದು ಟೇಸ್ಟೇ ಬೇರೆ ಇರುತ್ತೆ. ಹಾಗಾಗಿ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿಕೊಂಡೆ. ತುಂಬಾ ಈಸಿಯಾಗಿಯೇ ಆಗೋಗುತ್ತೆ. ಪುಳಿಯೋಗರೆ ಪೌಡ್ರೂ ಅಷ್ಟೇ, ಗೊಜ್ಜೂ ಅಷ್ಟೇ. ತುಂಬಾ ಚೆನ್ನಾಗಿತ್ತು. 2 ಟೈಮ್ಗೆ ಆಗೋ ಥರ ಸಾಂಬಾರನ್ನು ಕೂಡ ಮಾಡಿ ಇಟ್ಕೊಂಡ್ಬಿಟ್ಟೆ. ಏಕೆಂದರೆ ಮನೆಯೆಲ್ಲ ಕ್ಲೀನಿಂಗ್ ಇರೋದ್ರಿಂದ ಮಧ್ಯಾಹ್ನ ಮಕ್ಕಳು ಬಂದ ತಕ್ಷಣ ಊಟ ಕೇಳ್ತಾರೆ. ಹಾಗಾಗಿ ಸಾಂಬಾರೆಲ್ಲ ರೆಡಿ ಆಯಿತು. ಮತ್ತು ನನ್ನ ಕೆಲಸ ಎಲ್ಲ ಮುಗಿಸಿ, ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಎಲ್ಲ ಆದಮೇಲೆ ನಾನು ದೇವ್ರಿಗೆ ದೀಪ ಹಚ್ಚಿದೆ. ಹೂಗಳು ಸಿಕ್ಕಿರಲಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಈ ಥರ ಹೂ ಗಿಡದ್ದು ಒಂದು ಮರ ಇತ್ತು. ನಾನು ಅಲ್ಲಿನೇ ಸ್ವಲ್ಪ ಹೂ ತಂದು ಒಂದೊಂದಿಟ್ಟು ಪೂಜೆ ಮಾಡಿದೆ. 2 ಅಂಗಡಿಗೆ ಹೋದೆ, ಅಂಗಡಿ ಕ್ಲೋಸ್ ಆಗಿತ್ತು. ಹಾಗಾಗಿ ಬೆಳಿಗ್ಗೆಯಿಂದ ಕಾದಿದ್ದೆ. ಕಾಯೋದಕ್ಕಾಗಲ್ಲ, ಟೈಮ್ ಆಯಿತು ಶಾಪ್ಗೆ ಹೋಗೋಕ್ಕೆ ಅಂತೇಳಿ ಇದೇ ಹೂ ಹಾಕಿ ಪೂಜೆ ಮಾಡಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.